ನಮಸ್ತೆ ಸ್ನೇಹಿತರೆ. ಸಂಜೀವ್ ಆರ್ಯ ಈಸ್ ವಾಚಿಂಗ್. ಸ್ನೇಹಿತರೆ ಸ್ನೇಹಿತರೆ ಕರ್ನಾಟಕದ ಕನ್ನಡಿಗ ಸ್ನೇಹಿತರೆ, ಸುಮಾರು 1 ಗಂಟೆ ಮುಂಚೆ ಸ್ನೇಹಿತರೆ, ಸಮಾಜದ ಗಣ್ಯ ನಂತೆ ಸ್ನೇಹಿತರೆ, ವಕೀಲರಂತೆ ಸ್ನೇಹಿತರೆ, ಸಾಮಾಜಿಕ ಹೋರಾಟಗಾರನೂ ನಂತೆ ಸ್ನೇಹಿತರೆ, ಹೆಸರು ಪುಟ್ಟೇಗೌಡನಂತೆ ಸ್ನೇಹಿತರೆ, ಲೈವ್ ಬಂದು ಫೇಸ್ಬುಕ್ಕಲ್ಲಿ ಪುಂಖಾನುಪುಂಖವಾಗಿ ನಿರರ್ಗಳವಾಗಿ ಮಾತಾಡಿದ ಜ್ಞಾನಿನಂತೆ ಸ್ನೇಹಿತರೆ, ವಕೀಲ ಆದರೂ ಜಡ್ಜ್ಮೆಂಟಲ್ಲಾಗಿ ಮಾತಾಡಿದ ಅಂತ ಸ್ನೇಹಿತರೆ, ಆ ಮಾತುಗಳಲ್ಲಿ ಅಧ್ಯಯನ ಇರಲಿಲ್ವಂತೆ ಸ್ನೇಹಿತರೆ. ಯಾರ ಮನೆಗಾದರೂ ಹೋಗಿ ನಿಮ್ಮ ಮಗ ನಮ್ಮ ಮಗುಗೆ ಹೊಡೆದ್ನಂತೆ ಅಂತ ಹೇಳಿದ್ರೆ, ಮೃದುವಾಗಿ ಆ ಮಗುವಿನ ಕೆನ್ನೆಗೆ ಹೊಡೆದು, ಮತ್ತು ನಿಮ್ಮ ಮಗಂದೇನು ಕಡಿಮೆ ಇಲ್ಲ ಅಂತ ಹೇಳಿ ಬೈದ ಹಾಗೆ ಮಾತಾಡಿದಂತೆ ಸ್ನೇಹಿತರೆ. ಕಿಚ್ಚ ಸುದೀಪ್ ಮಾಡಿದ್ದು ತಪ್ಪೇನಂತೆ ಸ್ನೇಹಿತರೆ, ಆದರೆ 25 ವರ್ಷಗಳ ಮೇರು ನಟನಂತೆ ಸ್ನೇಹಿತರೆ, ಮೂರ್ಖನ ಮಾತುಗಳು ಬರೆದ ಮೂರ್ಖ ಅಹೋರಾತ್ರನಂತೆ ಸ್ನೇಹಿತರೆ. ಕಿಚ್ಚ ಸುದೀಪನಿಗಿಂತ 4-5 ವರ್ಷ ದೊಡ್ಡವನಂತೆ ಸ್ನೇಹಿತರೆ. ಈತನಿಗೆ 25 ವರ್ಷಗಳ ಅನುಭವ ಇಲ್ಲವಂತೆ ಸ್ನೇಹಿತರೆ. ಸಮಾಜದಲ್ಲಿ ದೊಡ್ಡ ಸ್ಥಾನಮಾನ ಇಲ್ಲವಂತೆ ಸ್ನೇಹಿತರೆ. ಆದರೆ ನಮ್ಮ ಸಂವಿಧಾನ ಹೇಳುತ್ತೆ ಸ್ನೇಹಿತರೆ, ಓದಿರೋದು ಮರ್ತಿರ್ಬೇಕು ಸ್ನೇಹಿತರೆ ಆತ. ಸ್ನೇಹಿತರೆ, CM ಇಂದ CM ತನಕ, ಅಂದರೆ ಚೀಫ್ ಮಿನಿಸ್ಟರಿಂದ ಕಾಮನ್ ಮ್ಯಾನ್ ತನಕ, CM ಇಂದ PM ತನಕ, ಅಂದರೆ ಕಾಮನ್ ಮ್ಯಾನಿಂದ ಪ್ರೈಮ್ ಮಿನಿಸ್ಟರ್ ತನಕ, ಪ್ರೆಸಿಡೆಂಟ್ ತನಕ, ನ್ಯಾಯ ದೇವತೆಯ ಮುಂದೆ ಎಲ್ಲರೂ ಒಂದೇನಂತೆ ಸ್ನೇಹಿತರೆ. ಅದಕ್ಕೆ ನ್ಯಾಯ ದೇವತೆಯ ಕಣ್ಣು ಕಟ್ಟಿರ್ತಾರೆ ಸ್ನೇಹಿತರೆ. ಭೂಮಿಯ ಮಟ್ಟದ ನೆಲದ ಮೇಲಿನ ಆಸನಕ್ಕಿಂತ ಹೆಚ್ಚಾದ ಆಸನ ಇಲ್ಲ ಎಂದು ತಿಳಿದು ರಸ್ತೆಯ ಕಾಂಕ್ರೀಟ್ ಮೇಲೆ ಕುಳಿತು ಲೈವ್ ಮಾಡಿ ರಾಜಾರೋಷವಾಗಿ ಜೂಜಾಡಿಸುವುದು ತಪ್ಪು. ಅದು ಚಟವಾದ್ದರಿಂದ ಅದನ್ನು ಆಡಿಸುವ ಚಟನಟ. ಅದಕ್ಕಾಗಿ ಭಾರತದ ಹೆಣ್ಣು ಮಕ್ಕಳನ್ನು ನಿಂದಿಸುವುದು ತಪ್ಪು, ನಿಂದಿಸುವಂತೆ ಮಾಡುವುದು ತಪ್ಪು. ತನ್ನ ಪರವಾಗಿ ನಿಂದಿಸುವ ತನ್ನ ಅಭಿಮಾನಿಗಳನ್ನು ತಡೆಯದೇ ಇರುವುದು ತಪ್ಪು. ಅದನ್ನು ತಡೆಯಲು ಗುರಾಣಿಯಂತೆ ಒಂದು ಪೌರಾಣಿಕ ಪದವನ್ನು ಬಳಸಿದ್ದು, ಅದು ಅಶ್ಲೀಲನಂತೆ ಸ್ನೇಹಿತರೆ, ಪುಟ್ಟೇಗೌಡನಂತೆ ಸ್ನೇಹಿತರೆ. ಆ ಪದ ಅಶ್ಲೀಲನಂತೆ ಸ್ನೇಹಿತರೆ. ಅಮ್ಮ, ಅಕ್ಕ, ಅಜ್ಜಿ, ಮಗಳು, ಬಾಲಕಿ ಎನ್ನುವ ಭೇದ ಭಾವ ಇಲ್ಲದೆ ಅಶ್ಲೀಲವಾಗಿ ಚಿತ್ರಿಸಿ ತುಂಬ ವಿಕೃತವಾಗಿ ಮನೆಯ ಹೆಣ್ಣು ಮಕ್ಕಳನ್ನು ನಿಂದಿಸಿದ್ರೆ ಅದು ಆತನಿಗೆ ಗೊತ್ತಿಲ್ವಂತೆ ಸ್ನೇಹಿತರೆ. ಕಿಚ್ಚ ಸುದೀಪ ಜೂಜಾಡಿಸಿದ್ದು ಕಿಚ್ಚ ಸುದೀಪನಿಗೆ ಅದರ ಪರಿವು ಗೊತ್ತಿರಲಿಲ್ವಂತೆ ಸ್ನೇಹಿತರೆ. ಅದು ಗೊತ್ತಿಲ್ಲದೆ ಸಿಗ್ನೇಚರ್ ಹಾಕ್ಬಿಟ್ಟಿದ್ದಂತೆ ಸ್ನೇಹಿತರೆ. ಕಿಚ್ಚ ಸುದೀಪರವರು ಮಹಾನಟ, ಕನ್ನಡದ ನಟ, 25 ವರ್ಷದ ಸಾಧನೆ. ಅದು ಗೊತ್ತಿಲ್ಲದೆ ಸಿಗ್ನೇಚರ್ ಹಾಕಿ ನಡೆಸಿದ್ದು.
ತಪ್ಪೇನಂತೆ, ಆದರೆ ಕ್ಷಮಾರ್ಹನಂತೆ. ಯಾ ವಕೀಲರಂತೆ ಸ್ನೇಹಿತರೆ, ವಕೀಲನಂತೆ ಪುಟ್ಟೇಗೌಡ, ವಕೀಲನಂತೆ. ವಕೀಲ ನೀತಿಯಲ್ಲಿ ಅತಿ ಹೆಚ್ಚು ಜನಜಾಹಿರವಾದಂಥ ಒಂದು ಪದ ಇದೆ ಸ್ನೇಹಿತರೆ. ಆಂಗ್ಲ ಭಾಷೆಯಲ್ಲಿ ಇಗ್ನೋರೆನ್ಸ್ ಆಫ್ ಲಾ ಈಸ್ ನೋ ಎಕ್ಸ್ಕ್ಯೂಸ್ ಅಂತೆ ಸ್ನೇಹಿತರೆ. ಈ ಸ್ನೇಹಿತರೆ ಅನ್ನೋದು ಆತನ ಭಾಷೆನೇ ಸ್ನೇಹಿತರೆ. ಅದಕ್ಕೆ ಮಾತಿಗೂ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಇಗ್ನೋರೆನ್ಸ್ ಆಫ್ ಲಾ ಈಸ್ ನೋ ಎಕ್ಸ್ಕ್ಯೂಸ್ ಅಂದರೆ ಸ್ನೇಹಿತರೆ, ಬುದ್ಧಿಮಾಂದ್ಯ, ಬುದ್ಧಿಹೀನ ಮಾಡಿದ ತಪ್ಪಿಗೂ ಶಿಕ್ಷೆ ಇದೆಯಂತೆ ಸ್ನೇಹಿತರೆ. ಯಾರೋ ಒಬ್ಬ ಬುದ್ಧಿಹೀನ ಗೊತ್ತಿಲ್ಲದೆ ಪಾಗಂಪಪ್ಪಿಗಾಗಿ ರೈಲ್ವೆ ಬೋಲ್ಟನ್ನು ಕದ್ದು ಅದನ್ನು ಮಾರಿ ಪಾಗಂಪಪ್ಪು ತಿಂದರೆ ರೈಲ್ವೆ ಆಕ್ಸಿಡೆಂಟ್ ಆಗಿ 1000 ಜನ ಸತ್ತರೆ ಆತ ಬುದ್ಧಿಮಾಂದ್ಯ ಅಂತ ಬಿಟ್ಟುಬಿಡ್ಬೇಕಂತೆ ಸ್ನೇಹಿತರೆ. ಇದು ಲಾ ಗೊತ್ತಿಲ್ಲದೆ ಇರೋ ಲಾಯರ್ ಹೇಳೋದು ಸ್ನೇಹಿತರೆ. ಅದಕ್ಕೆ ಶಿಕ್ಷಾರ್ಹವಲ್ಲವಂತೆ ಸ್ನೇಹಿತರೆ. ಅದರ ಪರಿಣಾಮ ಕರ್ನಾಟಕದಲ್ಲಿ ಆತ್ಮಹತ್ಯೆಗಳಾಗಿದೆ ಸ್ನೇಹಿತರೆ. ಮಾನ ಹಾನಿಗೆ 100 ಕೋಟಿ ಕೇಳಿದ್ರೆ ನಿಮ್ಮ ಕೈಲಿ ಕೊಡೋಕ್ಕಾಗತ್ತಾ? ದೀನ ದರಿದ್ರ ಅಹೋರಾತ್ರ ಚರಣ ಅಂತ ಹೇಳಿದ್ರು ಸ್ನೇಹಿತರೆ. ಹೌದು, ನಮ್ಮ ಕೈಲಿ ಕೊಡೋಕ್ಕಾಗಲ್ಲ ಸ್ನೇಹಿತರೆ. ಆದರೆ ಈ ಅನ್ಯಾಯದ ಜಗತ್ತಿನ ಬಯಲಲ್ಲಿ ಇರುವುದಕ್ಕಿಂತ ಆ ಗಂಜಿ ಹೀರುವ ಜೈಲೇ ಮೇಲನ್ನಿಸ್ತದೆ ಸ್ನೇಹಿತರೆ. ಇಂತಹ ಸಾಮಾಜಿಕ ಹೋರಾಟಗಾರ ಸ್ನೇಹಿತರೆ, ವಕೀಲ ಪುಟ್ಟೇಗೌಡ ಸ್ನೇಹಿತರೆ, ಸಾಮಾಜಿಕ ಹೋರಾಟಗಾರ ಆಗಿಯೂ ಸ್ನೇಹಿತರೆ PIL ಹಾಕಬೇಕು ಅಂತ ಹೇಳ್ತಾ ಇದ್ದಾರೆ ಸ್ನೇಹಿತರೆ. ಅವರಲ್ಲಿ ದೇಶಭಕ್ತ ನರಗಳು ಇಲ್ವಂತೆ ಸ್ನೇಹಿತರೆ. ಓದಿರೋ ವಿದ್ಯೆನ ದೇಶಕ್ಕಾಗಿ ಬಳಸೋಕ್ಕೆ ಅಹೋರಾತ್ರನಲ್ಲಿ ಚರಣನಲ್ಲಿ ಇದೆ ಅಂತೆ ಸ್ನೇಹಿತರೆ. ಅದಕ್ಕೆ ನಮಗೆ PIL ಹಾಕು ಅಂತ ಹೇಳ್ತಾ ಇದ್ದಾರೆ ಸ್ನೇಹಿತರೆ. ಸಾಮಾಜಿಕ ಜಾಲತಾಣವನ್ನು ಎಕ್ಕಸಕ ಅನ್ನೋ ಹಾಡುಗಳಿಗಾಗಿ ಮಾತ್ರ ಬಳಸಬೇಕಂತೆ ಸ್ನೇಹಿತರೆ. ಹೆಂಡ ಸುರಿ ಅಂತ ಹೇಳೋ ಭಾಷೆಗಳಿಗೆ ಮಾತ್ರ ಬಳಸಬೇಕಂತೆ ಸ್ನೇಹಿತರೆ. ಸಾಮಾಜಿಕ ಹೋರಾಟ ಮಾಡಲು ಬಳಸಬಾರ್ದಂತೆ ಸ್ನೇಹಿತರೆ. ನಿಮ್ಮ ಮನೆಯ ಹೆಣ್ಣು ಮಕ್ಕಳನ್ನು ಅಶ್ಲೀಲವಾಗಿ ಬೈದ್ರೆ ಅವರನ್ನು ಪೌರಾಣಿಕ ಪದವಾದ ಶೆಂಡ ಅನ್ನಬಾರ್ದಂತೆ ಸ್ನೇಹಿತರೆ. ಅಹೋರಾತ್ರ ಹಿಂದಿನ 2 ವರ್ಷಗಳಲ್ಲಿ 3,000 ಪುಟಕ್ಕೂ ಹೆಚ್ಚಿನ ಹೆಣ್ಣ ಅಶ್ಲೀಲ ನಿಂದನೆಗಳ ಅದಕ್ಕೆ ಕುಮ್ಮಕ್ಕು ಕೊಟ್ಟವರ ದಾಖಲೆ ಸಮೇತ ಇದೆ ಸ್ನೇಹಿತರೆ. ಅಹೋರಾತ್ರನ ಬಳಿ ತುಂಬ ಸಮಯ ಇದೆ ಸ್ನೇಹಿತರೆ. ಕಿಚ್ಚ ಸುದೀಪನ ಬಳಿ ತುಂಬ ಸಮಯ ಇಲ್ವಂತೆ ಸ್ನೇಹಿತರೆ. ನಮ್ಮನ್ನು ಜೈಲಿಗೆ ಹಾಕಿಸಿ ಮಾನನಷ್ಟ ಮೊಕದ್ದಮೆ ಹಾಕಿ ಕೋರ್ಟಿಗೆ ಅಲಿಯೋಕ್ಕೆ ಸಮಯ ಇಲ್ವಂತೆ ಸ್ನೇಹಿತರೆ. ನಾವೆಲ್ಲ ಬೀದಿಲಿ ಬಿದ್ದಿರೋರಂತೆ ಸ್ನೇಹಿತರೆ. ನಮಗೆ ಹೆಸರು ಖ್ಯಾತಿಗಳು ಇಲ್ವಂತೆ ಸ್ನೇಹಿತರೆ. ನಮಗೆ ಮಾನನಷ್ಟ ಇಲ್ವಂತೆ ಸ್ನೇಹಿತರೆ. ಇವರ ಮಾತು ಕೇಳಿ ಜೂಜಾಡಿರುವವರಿಗೆ ಪ್ರಾಣ ನಷ್ಟನೂ ಇಲ್ವಂತೆ ಸ್ನೇಹಿತರೆ. ಅವ್ರನ್ನ ಕೇಳಿ ಸ್ನೇಹಿತರೆ, ಪುಟ್ಟೇಗೌಡ ನಿಮಗೆ ಸಿಕ್ಕಿದ್ರೆ ಮಾನನಷ್ಟ ಹೆಚ್ಚೋ ಪ್ರಾಣ ನಷ್ಟ ಹೆಚ್ಚೋ ಅಂತ. ಇವರು ಗೊತ್ತಿಲ್ಲದೆ ಮಾಡಿದ ಜೂಜಿನಿಂದ ರೈಲ್ವೆ ಆಕ್ಸಿಡೆಂಟ್ ಅಂತೆ. ಸರದಿಯಲ್ಲಿ ನಿನ್ನೆ ಚಿತ್ರದುರ್ಗದಲ್ಲಿ ಒಬ್ಬ ಹುಡುಗ ಆತ್ಮಹತ್ಯೆಗೆ ಪ್ರಯತ್ನ ಮಾಡಿ ಕೊನೆಯ ಉಸಿರು ಕಾಪಾಡಿಕೊಂಡಿದ್ದಾರೆ ಅನಿಸುತ್ತೆ. ಬದುಕುಳಿದಿದ್ದಾನೆ ಸ್ನೇಹಿತರೆ. ಈ ಪ್ರಾಣ ಹಾನಿಗೆ ಬೆಲೆ ಕಟ್ಟಬೇಕಾಗತ್ತೆ ಸ್ನೇಹಿತರೆ. ಪುಟ್ಟೇಗೌಡರ ವಾದದ ನೀತಿಯಲ್ಲೇ ಜೂಜಾಡಿಸಿದ ಕಿಚ್ಚ ಸುದೀಪ ಕರ್ನಾಟಕದಲ್ಲಿ ಎಷ್ಟು ಜನ ತಾವು ಜೂಜಾಡಿದ ಎಲ್ಲ ದಾಖಲೆಗಳನ್ನು ತೆಗೆದುಕೊಂಡು ಪುಟ್ಟೇಗೌಡರನ್ನು ಕರ್ಕೊಂಡು ಕಿಚ್ಚ ಸುದೀಪನ ಅಡ್ವರ್ಟೈಸ್ಮೆಂಟ್ ನೋಡಿ ರಮ್ಮಿ ಆಡಿ ಕ್ಯಾಶ್ ಗೆಲ್ಲಿ ಅಂತ ನಾವು ಆಡಿದ್ವು. ನಮಗೆ 1 ಲಕ್ಷ ಹೋಗಿದೆ, 2 ಲಕ್ಷ ಹೋಗಿದೆ, 25 ಲಕ್ಷ ಹೋಗಿದೆ, 80 ಲಕ್ಷ ಹೋಗಿದೆ, 1 ಕೋಟಿ ಹೋಗಿದೆ, 2 ಕೋಟಿ ಹೋಗಿದೆ ಅಂತ ಹೇಳಿ ಅವ್ರ ಮನೆ ಮುಂದೆ ನಿಂತ್ಕೊಂಡ್ರೆ ಸ್ನೇಹಿತರೆ, ಅವರೆಲ್ಲರ ಧನ ನಷ್ಟ ಕೂಡ ಕಟ್ಟಿಕೊಡ್ತಾನೆ ಸ್ನೇಹಿತರೆ. ಮಾನನಷ್ಟಕ್ಕೆ 100 ಕೋಟಿ ಬೆಲೆ ಇರೋ ಕಿಚ್ಚ ಸುದೀಪ
ತನ್ನಿಂದ ಆದ ಧನ ನಷ್ಟ, ಆತ್ಮಹತ್ಯೆ ಮಾಡಿಕೊಂಡವರ ಮನೆಯವರಿಗೆ ಅವರ ಪ್ರಾಣ ನಷ್ಟ ಕೂಡ ಕಟ್ಕೊಡ್ತಾರಂತೆ ಸ್ನೇಹಿತರೆ. ಪುಟ್ಟೇಗೌಡರ ನೀತಿನಂತೆ ಸ್ನೇಹಿತರೆ ಇದು. ಅಹೋರಾತ್ರನ ಮಾನನಷ್ಟ ಮಾಡಿದ್ದಾನೆ ಪೌರಾಣಿಕ ಪದವನ್ನು ಬಳಸಿ ಅನ್ನೋದಾದರೆ ಸ್ನೇಹಿತರೆ, ಆ 3,000 ಮಂದಿಗೂ ಅವರ ಹಿಂದೆ ಕುಮ್ಮಕ್ಕು ಕೊಟ್ಟಿದ್ದ ಎಲ್ಲ ಮಂದಿಗೂ ಅಹೋರಾತ್ರನ ಕಡೆಯಿಂದನೂ ಪುಟ್ಟೇಗೌಡ ಒಂದು ಕೇಸ್ ಹಾಕಲಿ ಸ್ನೇಹಿತರೆ. ಆದರೆ ಅಹೋರಾತ್ರ 100 ಕೋಟಿ ಮಾನನಷ್ಟ ಬಯಸೋದಿಲ್ಲ ಸ್ನೇಹಿತರೆ. ಚರಣ ಎಷ್ಟು ಬಯಸ್ತಾನೋ ಗೊತ್ತಿಲ್ಲ ಸ್ನೇಹಿತರೆ. ಅಹೋರಾತ್ರ ಭಾರತದ ಅತ್ಯಂತ ಚಿಕ್ಕ ಕಾಸು 25 ಪೈಸೆ ಆಗಲಿ, ಅದಿಲ್ಲ ಅಂದರೆ 50 ಪೈಸೆ ಆಗಲಿ, ಅದಿಲ್ಲ ಅಂದರೆ ಅದಕ್ಕೆ 1 ರೂಪಾಯಿ ಆಗ್ತಾನೆ ಸ್ನೇಹಿತರೆ. ಆ ಮಾನನಷ್ಟವನ್ನು ಮರ್ಯಾದೆಯಿಂದ ಕಿಚ್ಚ ಸುದೀಪ ತನ್ನಲ್ಲಿ 1 ರೂಪಾಯಿ ಕಾಯಿನ್ ಸಿಗದೇ ಇದ್ದರೆ ಪುಟ್ಟೇಗೌಡರ ಜೋಬಿಂದ ತೆಗೆದುಕೊಂಡು ಕೋರ್ಟಲ್ಲಿ ಕಟ್ಟಲಿ ಸ್ನೇಹಿತರೆ. ನೀವಿಬ್ಬರು ಮಾಡ್ತಾ ಇರೋದು ಒಳ್ಳೆಯ ಹೋರಾಟ, ಅದನ್ನು ಕೋರ್ಟಲ್ಲಿ ಮಾಡಿ ಅಂತ ಸಜೆಷನ್ ನೀಡಿದ ವ್ಯಕ್ತಿ ಸ್ನೇಹಿತರೆ ಪುಟ್ಟೇಗೌಡ. ಆತನಿಗೆ ದೇಶದ ಬಗ್ಗೆ ಪರಿವು ಇಲ್ವಂತೆ, ತಾನು ಆ PIL ಹಾಕೋದಕ್ಕೆ ಬರೋದಿಲ್ವಂತೆ, ಓದಿರೋದು ಮರ್ತಿರ್ಬೇಕು ಸ್ನೇಹಿತರೆ. ಬೆಣ್ಣೆ ಹಚ್ಚಿ ಮಾತಾಡುವುದನ್ನು ಬಿಡಬೇಕಾಗುತ್ತೆ ಸ್ನೇಹಿತರೆ. ಜೀವದ ಹಂಗು ತೊರೆದು ಆ ಚರಣನಾಗಲಿ, ಪ್ರಾಣದ ಭಯ ತೊರೆದು ಈ ಅಹೋರಾತ್ರನಾಗಲಿ ದೇಶದ ಹಿತಕ್ಕಾಗಿ ಈ ಹೋರಾಟ ಮಾಡ್ತಾ ಇರೋದು ಸ್ನೇಹಿತರೆ. ಈತನ ಮಾನನಷ್ಟದ ಭಯದಿಂದ ಹಿಂದೆಗಿತನ ಸ್ನೇಹಿತರೆ. ಯೋಚನೆ ಮಾಡಿ ಸ್ನೇಹಿತರೆ, ಭಯವೇಕೆ ಏನಾಗಬಹುದು, ಸಾವಿಗಿಂತ ಮೇಲೆ ಏನಾಗಬಹುದು. ಪುಟ್ಟೇಗೌಡ ಸ್ನೇಹಿತರೆ, ಅವರಿಗೆ ಈ 2 ಸಾಲು ತಿಳಿಸ್ಬಿಡಿ ಸ್ನೇಹಿತರೆ. ಪಾಪ ಸ್ನೇಹಿತರೆ, ಪೂರ ಅಧ್ಯಯನ ಮಾಡದೆ ಅಹೋರಾತ್ರನಿಗೆ ಆದ ಮಾನನಷ್ಟದ ಅರಿವು ಗೊತ್ತಿಲ್ಲದೆ ಮಾತಾಡ್ಬಿಟ್ಟಿರಬೇಕು ಸ್ನೇಹಿತರೆ. ಅದರ ಅರಿವಿದ್ದರೆ ಸಾಕು ಸ್ನೇಹಿತರೆ. ತುಂಬ ಧನ್ಯವಾದ ಸ್ನೇಹಿತರೆ. ಇಂತಹ ಮರಳು ಮಾತಿಗೆ ಮಾರು ಹೋಗಬೇಡಿ ಸ್ನೇಹಿತರೆ. ನೀವು ನಿಮ್ಮ ಅಕ್ಕಪಕ್ಕದವ್ರು ಯಾರು ಜೂಜ ಆಡ್ಲಿಕ್ಕೆ ಬಿಡಬೇಡಿ. ಹೆಣ್ಣ ನಿಂದನೆ ಮಾಡಿದ್ರೆ ಪಕ್ಕದ ಮನೆ ಹೆಣ್ಣೆಲ್ಲ ನಮ್ಗೆ ಯಾಕೆ ಅಂತ ಕೂರಬೇಡಿ. ನಾಳೆ ನಮ್ಮ ಮನೆಗೂ ಬರುತ್ತೆ ಸ್ನೇಹಿತರೆ, ಆವಾಗ ಪಕ್ಕದ ಮನೆಯವರು ಬರೋದಿಲ್ಲ ಸ್ನೇಹಿತರೆ. ನಾವೆಲ್ಲ ಒಟ್ಟಾಗಿ ಚರಣನ ಧ್ವನಿಗೆ ಧ್ವನಿ ಆಗೋಣ, ದನಿ ಸೇರಿಸೋಣ. ಏನು ತಪ್ಪು ಮಾಡಿದ್ದಾನೆ ಸ್ನೇಹಿತರೆ ಚರಣ? ಸ್ವಯಂ ನಿರ್ಧಾರ ಮಾಡಿ ಆ ಮಗು ಇಳಿದಿದ್ರೆ ನಾವು ಕಾಲೆಳಿಬೇಕಾ ಸ್ನೇಹಿತರೆ? ನಾವು ಆ ಹೋರಾಟಕ್ಕೆ ಕಳಿಸೂ ಇಲ್ಲ ಸ್ನೇಹಿತರೆ, ಕಾಲೆಳೆಯೋದು ಇಲ್ಲ ಸ್ನೇಹಿತರೆ. ಜೀವ ಇರೋ ತನಕ ಅಂತಹ ವೀರ ಬಾಲಕರಿಗೆ ನಮ್ಮ ಒಂದು ಧೈರ್ಯದ ಪದ ಆದರೂ ಕೊಡೋಣ ಸ್ನೇಹಿತರೆ. ಚರಣನ ಪಥಕ್ಕೆ ನಮ್ಮ ಪಥ, ದೇಶದ ಹಿತಕ್ಕಾಗಿ ಚರಣನ ಪಥ. ದೇಶದ ಹಿತಕ್ಕಾಗಿ ಚರಣನ ಪಥ, ಚರಣನ ಪಥಕ್ಕೆ ನಮ್ಮ ಪಥ. ಚರಣನೊಡನೆ ನಮ್ಮ ನಡೆ, ಹೆಣ್ಣ ನಿಂದಕರಿಗೆ ಇದೇ ಕಡೆ. ಧನ್ಯವಾದ ಸ್ನೇಹಿತರೆ. ಅಹೋರಾತ್ರ ಸ್ನೇಹಿತರೆ.